ಕೊಟ್ಟಿದ್ದಾರೆ, ಅವ್ರ ಕಡೆ ಅವ್ರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ, ಮತ್ತೆ ಟೆಂಡರ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಮುಗಿತಾನೆ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಇವ್ರ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ಇವ್ರ ಹತ್ರ ಹಣ ಕೊಟ್ಟಿಲ್ಲ. ಆ ಒಂದು ಪ್ರಾಜೆಕ್ಟ್ಗೆ ಇವರು ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಉತ್ತರದಲ್ಲಿ ಹೇಳ್ಬೇಕು, ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಕಂಪನಿಯವರು. ಡಿಸೆಂಬರ್ 29ರಂದು BSCPL ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರಿಗೆ ಬರೆದ ಪತ್ರ. ಈ ಪತ್ರದಲ್ಲಿ GBI ನೆಲದ ಕಾನೂನಿನಂತೆ ನಮ್ಮ ಜೊತೆ ಮಾಡಿಕೊಂಡಂತ ಒಪ್ಪಂದದಂತೆ ನಡೆದುಕೊಳ್ಳಲು ವಿಫಲವಾಗಿದೆ. ಸರ್ಕಾರಕ್ಕೆ ಬರಿತಾ ಇರೋದು ಕಾಂಟ್ರಾಕ್ಟರ್, ಚೀಮಾರಿ ಮಖಕ್ಕೆ ಮಂಗಳಾರತಿ. ನೆಲದ ಕಾನೂನಂತೆ ನೀವು ನಡ್ಕಂತ ಇಲ್ಲ ಅಂತ ಬರೆದಿದೆ ಪತ್ರ. ಈ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಹಣ ನೀಡದಿರುವುದು ಕಾರಣವಾಗಿದೆ. ದುಡ್ಡೇ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ನ ವೈಲೇಷನ್ ಮಾಡಿದೀರಾ ಅಂತೇಳಿ ಒಪ್ಪಂದವನ್ನ ಮಾಡಿದ್ದಾರೆ. ಈ ಗಡುವು ಹೋಗಿ 24 ತಿಂಗಳು ಹೋಯ್ತು. ಎಷ್ಟು ವರ್ಷಗಳಾಗೋಯ್ತು ಲೆಕ್ಕ ಹಾಕಳಿ ಅಧ್ಯಕ್ಷ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಏನು? ಇದು ಅವನಿಗೆ ಇನ್ನೂ 42 ಕೋಟಿ ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಇವತ್ತು ಅವನೇ ಲೆಟರ್ ಬರ್ದಿದ್ದಾನೆ, ಪತ್ರನೇ ಒಂಥರ ಅವನ್ ಬಿಲ್ಗಳು ಎಲ್ಲ ಹಾಕಿ ಒಂದು ಪತ್ರ ಬರ್ದಿದ್ದಾನೆ. ಇಷ್ಟು ಬಿಲ್ಗಳು ಕಳ್ಸಿಕೊಡ್ತೀನಿ, ಇಷ್ಟು ಬಿಲ್ ಹಾಕಿ ಪತ್ರ ಬರ್ದಿದ್ದಾನೆ. ಅದು ಏನು ಕೊಡ್ತಾ ಇಲ್ಲ ಅವ್ರಿಗೆ, ಹಣ ಇಲ್ಲ ಅನ್ನೋದಕ್ಕೆ ಇದರದ್ದು. ಇನ್ನೊಂದು ಬಹಳ ಕಲ್ಯಾಣ ಕಾರ್ಯಕ್ರಮ, ಇದೊಂದು ಹೇಳಿ ಮುಗಿಸ್ತೀನಿ ನಾನು ಅನ್ಸುತ್ತೆ. ಈ ಕಲ್ಯಾಣ ಕಾರ್ಯಕ್ರಮ BK ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಇನ್ಚಾರ್ಜ್ ಆಗಿ ಬಂದಿದ್ದಾರೆ ವಸ್ತು. ಮೊದಲೆಲ್ಲ ಈ ಬಡವರಿಗೆ ಏನೋ ಆಗೋಯ್ತು ಅಂದ್ರೆ ತೆಳ್ಳ ಗಾಡಿ ಕೊಡ್ತಾ ಇದ್ರು ಬಡವರಿಗೆ, ಆಮೇಲೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರಿ, ಇಸ್ತ್ರಿ ಪೆಟ್ಟಿಗೆ ಕೊಡ್ತಾ ಇದ್ರಿ, ಅಂಗವಿಕಲರಿಗೆ ವೆಹಿಕಲ್ ಕೊಡ್ತಾ ಇದ್ರಿ. ಇವೆಲ್ಲ 2 ವರ್ಷದಿಂದ ನಿಂತೋಗ್ಬಿಟ್ಟಿದೆ, ಕೊಟ್ಟಿಲ್ಲ. 2 ವರ್ಷದಿಂದ ಕೇಳಿದ್ರೆ ಹಣ ಇಲ್ಲ ಹಣ ಇಲ್ಲ ಅಂತಾರೆ. ಅಧಿಕಾರಿಗಳು ಕೇಳಿದ್ರೆ ನಾವು ದುಡ್ಡು ಇಟ್ಟಿದ್ದೀರಿ, 2 ವರ್ಷದಿಂದ ದುಡ್ಡು ಇಟ್ಟಿದ್ದೀರಿ, ಟೆಂಡರ್ ಕರಿತಾ ಇದ್ದೀರಿ. ಇದುವರೆಗೂ ಒಬ್ಬರಿಗೂ ಕೊಟ್ಟಿಲ್ಲ. ನಾನು MLA, ಬೆಂಗಳೂರು MLA, ನಾವೆಲ್ಲ MLA, ಯಾರನ್ನ ಕೊಟ್ಟಿದ್ದೀರನಪ್ಪ? ಒಬ್ಬರೇನ ಒಂದು ನಾವು ಕೊಟ್ಟಿಲ್ಲ. ಪ್ರತಿ ಸರಿ ಮೊದಲು ಬಡವರು ಯಾರ್ಯಾರು ಇದಾರೆ ಪಾಪ ಸ್ವಯಂ ಉದ್ಯೋಗ ಮಾಡಕ್ಕೆ ಕೊಡ್ತಾ ಇದ್ದಿದ್ದು. ಸುಮಾರು ಒಂದು 200-300 ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ರಿ ಪ್ರತಿ ವರ್ಷ. ಸೋಷಿಯಲ್ ಒಂದು ಕಾಂಪ್ಲಿಕೇ ಇದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರೂ ನಾವು ಕೊಡ್ತಾ ಇದ್ರಿ. ಇವಾಗ ಆ 200 ಕೋಟಿನೂ ಕೊಡಕ್ಕೆ ಬಡವರಿಗೆ ಇಲ್ಲ. ಮೊನ್ನೆ ನಾನು ಕೇಳಿದೆ, ಈಗ ಟೆಂಡರ್ ಪ್ರೋಸೆಸ್ ಆಗಿದೆ, ಇನ್ನೇನು ತಗೊಂಬಿಡಿ, ನಾಳೆ ತಗೊಳ್ಳಿ ಅಂತ. 3 ವರ್ಷದಿಂದ ಏನು ಕೊಟ್ಟಿಲ್ಲ. ಅಂದ್ರೆ ಸರ್ಕಾರ ಈ GBA ಮಾಡಿದ್ಮೇಲೆ ಯಾವುದಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದರಿಂದ ನಾನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರಿಗೆ ಇವರು ಕೊಟ್ಟಂತ ಕೊಡುಗೆ ಏನಿದೆ, ಸರ್ಕಾರ ಬಡ್ಜೆಟ್ ಅಲ್ಲಿ ಪ್ರತಿ ಸರಿನೂ ನಾ 7,000 ಕೊಟ್ಟೆ 8,000 ಕೊಟ್ಟೆ ಅಂತ, ಕೊನೆಯಲ್ಲಿ ಎಂಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ ಅಂತ 3,000 ಮಾತ್ರ. ಎಂಡಿಂಗ್ ಅಲ್ಲಿ 3,000. ಇಡೀ ರಾಜ್ಯಕ್ಕೆ ಆದಾಯವನ್ನ ಕೊಡುವಂತ ಬೆಂಗಳೂರಿಗೆ ಬಿಡುಗಡೆ ಹೇಳೋದು 7,000 8,000, ಬಿಡುಗಡೆ ಮಾಡಿರೋದು 3,000. ನಮ್ಮ ಹತ್ರ ಇದು ಇದೆ ನೋಡಿ, ಅನೆಕ್ಷರ್ ಇದು, ಇದರಲ್ಲಿ ಇವರ ಎಕ್ಸ್ಪೆಂಡಿಚರ್ ಬುಕ್ ಅಲ್ಲೇ ಇದೆ. 3,000 ನಮ್ಗೆ ಕೊಟ್ಟಿರೋದು. ಬಡ್ಜೆಟ್ ಅಲ್ಲಿ ಹೇಳೋದು ಜಾಸ್ತಿ, ಲೆಕ್ಕ ಇಲ್ದಷ್ಟು ಹೇಳ್ತಾರೆ ಬಡ್ಜೆಟ್ ಅಲ್ಲಿ. ಆದ್ರೆ ಬಿಡುಗಡೆ ಮಾಡೋವಂಥದ್ದು 3,000. ಇದು ಅನೆಕ್ಷರ್ ಅಲ್ಲೂ ಕೂಡ ಬಂದಿದೆ. ಅಂದ್ರೆ ಇವತ್ತು ಆದಾಯ ಇಲ್ಲದೆ ಇರ್ತಕ್ಕಂಥ ಒಂದು ನಗರ ಪಾಲಿಕೆಗಳ ಇವತ್ತು ಸ್ಥಿತಿ ದಯನೀಯವಾದಂತ ಸ್ಥಿತಿ ಆಗಿದೆ ಅಧ್ಯಕ್ಷರೇ. ಹಣ ಇಲ್ಲ. ಇವತ್ತು ಏನು ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕಾಯಿತು, ಹಣ ಕೂಡ ಹೋಗಿದೆ. ನಾನು ಕೊನೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಎಷ್ಟು ಪಾಪರ್ ಆಗಿದೆ ಇದು ಅಂತ ಹೇಳಿದ್ರೆ, ಪ್ರಕಾಶ್, ಪಾಪರ್ ಆಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ 48,000 ಕೋಟಿ ಬಾಂಡ್ಗೆ ತಯಾರು ಮಾಡ್ತಾವ್ರು. 48,000 ಕೋಟಿ ಬಾಂಡ್, ಜೇಮ್ಸ್ ಬಾಂಡ್. ಸಿದ್ದರಾಮಯ್ಯ ಜೇಮ್ಸ್ ಬಾಂಡ್ ಔಟರ್. ಈಗ 48,000 ಕೋಟಿ ಬಾಂಡ್. ಇವ್ರ ಆದಾಯ ಎಷ್ಟು ಕಾರ್ಪೊರೇಷನ್ದು? 5,800 ಕೋಟಿ ವರ್ಷಕ್ಕೆ. ಬಾಂಡ್ ಎಷ್ಟು? 48,000 ಕೋಟಿ. ಅದನ್ನು ಇದೆ ಪುಸ್ತಕದಲ್ಲಿ, 48,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಪ್ರಾವಿಷನ್ ಮಾಡ್ಗಣಕ್ಕೆ ಬುಕ್ಕಲ್ಲೂ ತೋರಿಸಿದ್ದಾರೆ 48,000 ಕೋಟಿ. ಅಂದ್ರೆ ನಿಮ್ಮ ಆದಾಯನೇ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ. ನಿಮ್ಗೆ ಯಾರೇ ಬಾಂಡ್ ಕೊಡ್ಬೇಕಾದ್ರೆ ನೀವು ಅದರಲ್ಲಿ ನೀವು 3 ವರ್ಷದ